ಓಂ ನಮಃ ಶಿವಾಯ. ಶುಭೋದಯಗಳು. ಗುರುಸೇವಕನ ನಮನಗಳು. ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು. ಭಜನೆಯಿಂದ ನಮಗೇನ್ ಸಿಗುತ್ತೆ? ಇವತ್ತಿನ ಎಲ್ಲ ವಿದ್ಯಾವಂತರು ಕೇಳುವುದು ಇದೊಂದೇ ಪ್ರಶ್ನೆ. ಭಜನೆಯನ್ನ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಇದನ್ನ ವಯಸ್ಸಾದ ಮೇಲೆ ಮಾಡಬೇಕು, ಕೊನೆಯ ಘಳಿಗೆಯಲ್ಲಿ ಭಜನೆಯನ್ನ ಮಾಡಬೇಕು, ಈಗಲೇ ಭಜನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಅಂತ ಕೇಳ್ತಾರೆ ಕಲಿತವರು. ಆದರೆ ಕಲಿದೇ ಇರೋರಿಗೆ, ಆ ಭಗವಂತನ ಸ್ಮರಣೆ ಮಾಡುವವರಿಗೆ, ಭಕ್ತರಿಗೆ ಭಜನೆಯೇ ಮೊದಲು, ನಂತರ ಊಟ. ಭಜನೆಗೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾಮಸ್ಮರಣೆ ಬಹಳ ಮುಖ್ಯ. ಆ ದೇವರ ಭಜನೆಗೆ ನಿಂತಾಗ ಯಾವುದೇ ಲಜ್ಜೆಯನ್ನ ಮಾಡ್ಕೋಬಾರ್ದು. ರಾಗ ತಾಳ ಹೇಗೆ ಇರಲಿ, ಆ ದೇವರ ನಾಮ ಒಂದು ಮಾತ್ರ ನಾಲಿಗೆಯ ಮೇಲಿರಬೇಕು. ಭಜನೆ ಹೇಳುವಾಗ ರಾಗದ ಕಡೆಗೆ ಲಕ್ಷ್ಯನೇ ಕೊಡಬಾರ್ದು. ಹೃದಯದೊಳಗೆ ಪ್ರೇಮವನ್ನು ಮಾತ್ರ ತುಂಬಿಕೊಂಡಿರಬೇಕು. ಆ ಭಗವಂತನ, ಆ ದೇವರ ನಾಮದ ರುಚಿ ಅತ್ಯಂತ ಬಹಳ ರುಚಿಕರವಾಗಿರುವಂತಹದ್ದು, ಹೇಳಲು ಸಾಧ್ಯವಾಗದೇ ಇರುವಂತಹದ್ದು. ಅಂತಹ ಭಜನೆಯನ್ನ ಮಾಡಬೇಕು. ಹಾಗಾದ್ರೆ ಈ ಭಜನೆಯಿಂದ ನಮ್ಗಿನ್ನೂ ಏನ್ ಸಿಗುತ್ತೆ? ಭಜನೆಯ ಮಹತ್ವ ಏನು ಅಂತ ಮನಸ್ಸಿನೊಳಗೆ ಈ ಭಜನೆಯನ್ನ ಗುನುಗುಟ್ಟುವಿಕೆಯಿಂದ, ಅದರ ಆವೇಶದಿಂದ ನಾದದ ತರಂಗಗಳು ರೂಪಾಂತರಗೊಳ್ತವೆ, ಭಜನೆಯ ಹುಟ್ಟಿಗೆ ಕಾರಣವಾಗ್ತವೆ. ಭಕ್ತಿಯ ಪ್ರಕಟಣೆ ಭಜನೆಯಿಂದ ಆದರೆ, ಭಕ್ತಿ ಎಂಬುದು ನಮಗಿಂತ ಶ್ರೇಷ್ಠವಾದ ಶಕ್ತಿಯ ಮೇಲೆ ಇರುವಂತಹ ಅಪಾರವಾದ ಅಚಲವಾದ ನಂಬಿಕೆ. ನಮ್ಮ ಇಷ್ಟಾರ್ಥಗಳು ಸಾಕಾರಗೊಳ್ಳೋದು ಈ ಭಜನೆಯ ಮೂಲಕ. ಭಾವಪರವಶರಾಗಿ ಧ್ಯಾನದಿಂದ ಅಂತರ್ಮುಖಿಗಳಾಗಿ ಜೀವಾತ್ಮ ಮತ್ತು ಪರಮಾತ್ಮನ ನಡುವೆ ಅನುಸಂಧಾನಗೊಳ್ಳೋದಕ್ಕಾಗಿ, ಅಂದ್ರೆ ಸೇರ್ಕೊಳ್ಳೋದಕ್ಕಾಗಿ ಸಂಪರ್ಕವನ್ನ ಸಾಧಿಸುವುದೇ ಭಕ್ತಿ ಮಾರ್ಗ. ಈ ಕಲಿಯುಗದಲ್ಲಿ ಭಗವಂತ ಭಜನೆಗೆ ಒಲಿತನೆ, ಅರ್ಥಾತ್ ನಾಮಸ್ಮರಣೆಯೇ ದೇವರ ಒಲುಮೆಯ ದಿವ್ಯ ಮಂತ್ರ. ಹಾಗಾಗಿ ಭಜನೆ ಅಂದ್ರೆ ಭಗವಂತನ ಒಲಿಸುವುದರ ಜೊತೆಗೆ ಅವನನ್ನ ಸಂತೋಷಗೊಳಿಸುವುದು. ಮನುಷ್ಯ ಮನಸ್ಸುಗಳ ನಡುವೆ ಭಕ್ತಿ ಭಾವದ ಧಾರ್ಮಿಕತೆ, ನೈತಿಕತೆ ಮೂಡಿಸುವಲ್ಲಿ ಬ್ರಹ್ಮಾಸ್ತ್ರದ ಕರ್ತವ್ಯ ನೆರವೇರಿಸುತ್ತದೆ ಈ ಭಜನೆ. ಭಜನೆ ಅನ್ನೋದು ಭಗವಂತನ ಸ್ತುತಿ ಗೀತೆ. ಪದಗಳ ಮೂಲಕ ಇದನ್ನ ಪೋಣಿಸಿ ಭಾವಕ್ಕೆ ರಾಗ ಬೆರೆತಾಗ ನಾವೆಲ್ಲರೂ ಅದರ ತಾಳದ ಮೋಡಿಯೊಂದಿಗೆ ಸಂಗೀತದಲ್ಲಿ ಮೈಮರೆತು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತೇವೆ. ತನ್ಮೂಲಕ ದೇವರೆಡೆಗೆ ಚಿತ್ತವನ್ನ ಹರಿಬಿಡ್ತೇವೆ. ಪರಮಾತ್ಮನಲ್ಲಿ ಪರಮ ಆತ್ಮವನ್ನ ಕಂಡು ಧ್ಯಾನಾಸಕ್ತರಾಗಿ ಏಕಾಗ್ರತೆಯನ್ನ ಸಾಧಿಸ್ತೇವೆ. ಹೀಗಾಗಿ ಭಜನೆ ಅಂದ್ರೆ ಭಗವಂತನ ಧ್ಯಾನವೂ ಹೌದು, ಆ ಭಗವಂತನ ತಪಸ್ಸು ಕೂಡ ಹೌದು. ಸಂಗೀತ ಎಂಬ ದೇವತಾರಾಧನೆ ಕಲೆಯ ಮೂಲಕ ಮೊದಲ ಮೆಟ್ಟಲು ಈ ಭಜನೆ. ಇಡೀ ಊರು ಭಜನೆಯ ಪ್ರಭಾವಕ್ಕೆ ಒಳಗಾದರೆ ದುಶ್ಚಟ, ದುರ್ವಿಚಾರ, ವ್ಯಸನಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಬಹುದು. ಜೊತೆಗೆ ಭಕ್ತಿ ತನ್ಮಯತೆಯಿಂದ ದಿನವೂ ದೇವರ ನಾಮಸ್ಮರಣೆ ಭಜನೆ ಮಾಡುವುದರಿಂದ ನಮ್ಮ ಮನಸ್ಸು ಸಾತ್ವಿಕತೆಯ ಒಂದು ಮಾರ್ಗವನ್ನ ಹಿಡಿಯುತ್ತದೆ, ಜೀವನ ಉಲ್ಲಾಸದಿಂದ ತುಡಿಯುತ್ತದೆ, ಬಾಳು ಸಾರ್ಥಕತೆಯನ್ನ ಪಡೆಯುತ್ತೆ. ಜನಸಾಮಾನ್ಯರನ್ನ ಉನ್ನತ ಧ್ಯೇಯದತ್ತ, ಸಾರ್ಥಕ ಜೀವನದತ್ತ, ದೈವಿ ಚಿಂತನೆಗಳತ್ತ ಮತ್ತು ಕೌಟುಂಬಿಕ ಸಾಮಾಜಿಕ ವಲಯಗಳಲ್ಲಿ ಸ್ನೇಹ, ವಿಶ್ವಾಸದ ಆತ್ಮೀಯ ವಾತಾವರಣ ನಿರ್ಮಿಸಿಕೊಡುವಲ್ಲಿ ಭಕ್ತರಿಗೆ ಭಜನೆ ಭಗವಂತ ಒದಗಿಸಿದ ವರದಾನವಾಗುತ್ತದೆ ಬಂಧುಗಳೇ.
ಭಕ್ತಿಯಿಂದ ಭಗವಂತನನ್ನ ಹಾಡಿ ಕೊಂಡಾಡಿ ಲಜ್ಜೆ ಬಿಟ್ಟು ಕುಣಿದರೆ ಭಗವಂತ ಅನುಗ್ರಹಿಸ್ತಾನೆ. ಭಕ್ತರಿಗೆ ಭಗವತ್ ದರ್ಶನವೇ ಜೀವನದ ಗುರಿ. ಅಗೋಚರನಾದ ಆದರೆ ಸಕಲ ಜೀವರಾಶಿಗಳ ಸೃಷ್ಟಿ ಸ್ಥಿತಿ ಲಯಗಳ ನಿಯಂತ್ರಕನಾದ ಭಗವಂತ ಕೇವಲ ಸ್ತುತಿಗೆ ಒಲಿಯುವುದಾದರೆ, ಮುಕ್ತಿ ಒದಗಿಸುವುದಾದರೆ ಮತ್ತಿನ್ನೇಕೆ ತಡ ಮಾಡೋದು ಬಂಧುಗಳೇ? ಹರಿಹರ ಭಜನೆಯನ್ನ ಮಾಡೋಣ, ಆ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ. ನಿತ್ಯ ಭಜನೆಯನ್ನ ಮಾಡೋಣ, ಭಗವಂತನ ಸ್ಮರಣೆಯನ್ನ ಮಾಡೋಣ. ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ. ಈವರೆಗೂ ಈ ಗುರುಸೇವಕನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭ ದಿನ, ಶುಭವಾಗಲಿ ಬಂಧುಗಳೇ.